ಮಧ್ಯಾಹ್ನ ಬಂದು ವ್ಲಾಗ್ ಸ್ಟಾರ್ಟ್ ಮಾಡೋಣ ಅಂದ್ಕೊಂಡೆ. ಅಷ್ಟಲ್ಲಿ ಬಂದು ಟಪಕ್ಕಂದ ಮಲ್ಕೊಂಡೆ ರೆಸ್ಟು. ಆಮೇಲೆ 6 ಗಂಟೆಗೆ ಮಾಡೋಣ ಬಿಡು ಅಂದ್ಕೊಂಡೆ. ಮತ್ತೆ 6 ಗಂಟೆಗೆ ಬಂದು ಮಾಡೋಣ ಅಂತೀನಿ, ಆಲೇ 8 ಗಂಟೆ ಆಗಿಬಿಟ್ಟೈತೆ. ಮತ್ತೆ 8 ಗಂಟೆಗೆ ಮಾಡೋಣ ಅಂದ್ಕೊಂಡಿದ್ದೀನಿ, ಈಗ ಆಲೇ 11 ಗಂಟೆ ಆಗಿಬಿಟ್ಟೈತೆ. ಈಗ 11 ಗಂಟೆಗೆ ಮಾಡ್ತಾಯಿದ್ದೀನಿ. ಮತ್ತೆ ಬಿಟ್ರೆ ಗುಡ್ ಈವ್ನಿಂಗ್ ಪ್ಲಸ್ ಗುಡ್ ಮಾರ್ನಿಂಗ್ ವ್ಲಾಗ್. ಇವಾಗ ಆಗಲೇ ಒಂದು ಚಿಕ್ಕದಾಗಿ ಕ್ಲಿಪ್ಸ್ ತೊಗೊಂಡಿದ್ದೆ. ಇವಾಗ ಅಲ್ಲೆಲ್ಲ ತೊಗೊಂಡು ನನಗೆ ಫೋಟೋ ಅಂತೀನಿ. ಕಾಫಿ ಎಲ್ಲ ಕುಡಿದು ನೋಡಿ ಒಳಗಡೆ ಎಲ್ಲ ತಿನ್ಬಿಟ್ಟು ಬಂದು ಮಲಗ್ದ. ನೆನ್ನೆ ಮಳೆ ಇತ್ತು, ಈ ಟೈಮಲ್ಲಿ ಚಿಲ್ಲಾಗಿತ್ತು. ಬಟ್ ಇವತ್ತು ಮಳೆ ಇಲ್ಲ. ವೆದರ್ ಆದರೆ ಇನ್ನೂ ಕತ್ಲೆ ಆಗಿಲ್ಲ, ಹಂಗೆ ಐತೆ. ಥರ ಡಿಫ್ರೆಂಟಾಗಿ ಚೆನ್ನಾಗೈತೆ. ಕತ್ಲೆ ಆದರೆ ಹಿಂಗಿರಲ್ಲ, ಕತ್ಲೆ ಆಗಿಲ್ಲ, ಹಿಂಗೈತೆ ಇವತ್ತಿನ ವೆದರ್ ಅಪ್ಡೇಟು ಈಗ ಪ್ರೆಸೆಂಟಿಗೆ. ಆಮೇಲೆ ಏನಾಗುತ್ತೆ ಅನ್ನೋದು ಗೊತ್ತಿಲ್ಲ. ಒಟ್ಟಿನಲ್ಲಿ ಅರ್ಜೆಂಟಿಗೆ ಮಾತ್ರ ಹಿಂಗೈತೆ. ಏನು ವ್ಲಾಗ್ ಮಾಡೋದಲ್ಲ. ಈಗ ನಾನು ನನ್ನ ಫ್ರೆಂಡ್ ಇಬ್ಬರು ಹೋಗ್ತಾಯಿದ್ದೀವಿ ಅಂಗಡಿ ಹತ್ರ ನೆಡ್ಕೊಂಡು ವ್ಲಾಗ್ ಮಾಡ್ಕೊಂಬರೋಕ್ಕೆ ಅಂತ. ಅವ್ನು ಐಡಿಯಾ ಕೊಡ್ತಾನೆ. ಇಲ್ಲ ಒಂದೊಂದೇ ಐಡಿಯಾ. ಇಬ್ಬರು ಐಡಿಯಾ ಹುಡಿಕೊಂಡು ಹೋಗ್ತಾ ಇದ್ದೀವಿ. ಏನು ಐಡಿಯಾ ಸಿಗೋಲ್ಲ ಅಂತ ಗೊತ್ತು. ಮತ್ತೆ ರಿಟರ್ನು ಒಂದೊಂದು ಜ್ಯೂಸ್ ಹಾಕೊಂಡು ಇಬ್ಬರು ಹಿಂಗೆ ರಿಟರ್ನ್ ಆಯ್ತೀವಿ. ಒಂದೊಂದು ಜ್ಯೂಸ್ ಹೊಡ್ಕೊಂಡು. ನಾಯಿ ಐತೆ ಎಲ್ಲೋ ಅಂತ ನಮ್ಮ ಅಟ್ಯಾಕ್ ಗಿಟಾಕ್ ಮಾಡ್ಬಿಟ್ಟು ಕಣಪ್ಪ. ಆಮೇಲೆ ಎಲ್ಲ ನೋಡ್ತಾವೆ. ನಾವು ಗೊತ್ತು ಅವ್ರಿಗೆ. ಫ್ಲಾಶ್ ಲೈಟ್ ಹಾಕೊಂಡು ಹೋಗ್ತಾ ಇದ್ದೀನಿ. ಅದಕ್ಕೇನೆ ಏನೂ ಮಾಡಬಾರ್ದು ಅಂತ. ಇವತ್ತು ನಮ್ಮ ಅಂಗಡಿ ಕ್ಲೋಸು. ಅದಕ್ಕೆ ಹಿಂಗೆ ಬಂದು ಇಲ್ಲಿ ನಮ್ಮ ಅಂಗಡಿ ಹತ್ರ ಹೋಗಿ ತಣ್ಣಗೆ ಗಾಳಿ ಬೀಸ್ತೈತೆ. 2 ಕ್ಲೋಸ್ ಇವತ್ತು ನಮ್ಮದು. ತೆಗ್ದಿದ್ರೆ ಒಂದು ಸ್ವಲ್ಪ ವ್ಲಾಗ್ ಆಗೋಗೋದು. ಬಾಯ್ಸ್ ಎಲ್ಲ ಇಲ್ಲ, ಎಲ್ಲರೂ ಕ್ಯಾಂಟ್ರಿಂಗ್ ಹೋಗೋರೆ. ಹೇಳ್ಬಾರ್ದು ಅದೆಲ್ಲ. ಎಲ್ಲ ಅವ್ರವ್ರ ಕೆಲ್ಸದ ಮೇಲೆ ಹೋಗೋರೆ. ಹಂಗೆಲ್ಲ ಡೈರೆಕ್ಟಾಗಿ ಕೆಲಸ ಹೇಳ್ಬಾರ್ದು. ಎಲ್ಲೆಲ್ಲಿ ಹೋಗೋರೆ ಏನಾಗುತ್ತೆ ಹೇಳಿದ್ರೆ ಬೇಡ. ಪಾಪ ಏನು ಕ್ಯಾಂಟ್ರಿಂಗ್ ಏನು ಕೀಳಾದ ಕೆಲಸನಾ? ಕ್ಯಾಂಟ್ರಿಂಗ್ ಏನು ಕೀಳಾದ ಕೆಲಸನಾ? ಕ್ಯಾಂಟ್ರಿಂಗಾ? ಹ್ಞೂ. ಕ್ಯಾಂಟ್ರಿಂಗ್ ಯಾರು ಮಾಡಲ್ವಲ್ಲ? ಕ್ಯಾಂಟ್ರಿನ್ನು ಅದ್ಯಾರು ಮಾಡಲ್ವಲ್ಲ ನಮ್ಮಲ್ಲಿ. ಇನ್ಯಾವ್ದು ಮಾಡ್ತಾರೆ ನಮ್ಮಲ್ಲಿ ಅಂಥ ವ್ಯಕ್ತಿಗಳು ಯಾರಿಲ್ವಲ್ಲ. ನೀನು ಹೇಳಿದ ಥರ ವ್ಯಕ್ತಿಗಳು ನಮ್ಮಲ್ಲಿ ಯಾರೂ ಇಲ್ಲ. ಇವತ್ತು ಹೋಗಿರೋದು ಎಲ್ಲಿಗೆ ಹೋಗೋರು ಎಲ್ಲರೂ? ಹಂಗೆ ಗೊತ್ತಿಲ್ಲಪ್ಪ. ತಣ್ಣಗೆ ಬೀಸ್ತಿತ್ತು ಗಾಳಿ. ಅದು ಏನು ಹೇಳಿದ್ನೋ ನಾನು. ಗಾಳಿನೇ ಹೊಂಟೋಯ್ತು ತೆಗೆದು. ಹೆಂಗೋ ಬೀಸ್ತಿ ಚೆನ್ನಾಗಿ. ಓಹೋ, ಇದು ರಾಕ್ ಸ್ಟಾರು ಹಿಂಗೆ. ಚಾಲೆಂಜು. ಅದೇ ಅದ್ರ ಕೈಲಿ ಪರ್ಚೇಸ್ಕೋ ಅಂತ. ಅದು ಫಸ್ಟ್ ನಮ್ಮ ಮನೆ ತಗ ಬರ್ತದೆ. ನಮ್ದಲ್ಲ, ನಮ್ಮ ಓಯೋ ಜೊತೆ ಫೈಟಿಂಗ್ ಹೊಡಿತದೆ. ಹೆಂಗ್ ಕದರಾಗ ಐತ್ ನೋಡೋದು. ಇದೆಯಾ ಎಷ್ಟು ಕಿವಿ ಕದ್ರ ಸಾಕಿಲ್ವಾ? ಇಲ್ಲಿ ಅದ್ರದ ಎರಡು ಇಲ್ಲ. ಇಷ್ಟೊತ್ತು ಕೂತ್ಕೊಂಡು ಏನು ಲಾಗ್ ಮಾಡೋಕ್ಕಾಗ್ದಲ್ಲೇ ರಿಟರ್ನ್ ಮತ್ತೆ ಮನೆ ಹತ್ರಕ್ಕೆ ಹೋಗ್ತಾ ಇದೀವಿ ಇಬ್ರು. ಏನು ಗುರು? ಏನೂ ಇಲ್ಲ. ಹೋಗ್ಬಿಟ್ಟು ಗಾಡಿ ಗಿಡಿ ತಾಂಡಿ ಕರ್ಕೊಂಬತ್ತೀನಿ. ನಮ್ಮಪ್ಪ ಬಾಡಿ ಗಾರ್ಡ್ಸ್ ಎಲ್ಲ ಮಲ್ಗೋರು ಇಲ್ಲಿ. ಬಾಡಿ ಗಾರ್ಡ್ಸ್ ಸರಿ, ನೀವಾ ಮಲ್ಕೊಳ್ಳಿ. ಅಲ್ಲಿ ನಿಲ್ಸೋದು ತಾಂಡೋಗಲ್ಲೆಲ್ಲ ಅಲ್ಲಿ ನಿಂತೈತೆ ನಮ್ಮಪ್ಪ. ಆ ಸ್ಟ್ರೈಟಲ್ಲಿ ನಿಂತೈತೆ ಬಸ್. ಅಲ್ಲಿ ನಿಲ್ಸ್ಬೇಕಿದೆ, ತಾಂಡೋಗ ಅಲ್ಲಿ ನಿಲ್ಸ್ಬಿಟ್ಟೈತೆ. ಅಲ್ಲಿ ಬೈಕ್ ರೆಡ್ ಲೈಟ್ ಕಾಣಿಸ್ತೈತಲ್ಲ, ಅಲ್ಲಿ ಹೋಗಿ ಹತ್ಸ್ಕೊಂಬತ್ತಿದ್ದೀವಿ. ಗೈಸ್ ಕರ್ಕೊಂಬಂದು ತಾಂಡೋಗ್ಬಿಟ್ಟು ಬಸ್ ಸ್ಟಾಪಿಂದ ಒಂಚೂರು ಮುಂದೆ ಬಿಟ್ಬಿಟ್ಟಿದ್ರು. ಅಲ್ಲಿ ಹೋಗ್ಬಿಟ್ಟು ಕರ್ಕೊಂಬಂದು ಮಲಗಿದ್ರು ಅನ್ಸ್ತಾ ನಮ್ಮಪ್ಪ. ಹೋಗಿ ಕರ್ಕೊಂಬಂದಿದ್ದೀನಿ ಅವ್ರನ್ನ. ಏನಿಲ್ಲ, ಇದನ್ನೆಲ್ಲ ಸ್ವಲ್ಪ ಎತ್ತಿಟ್ಬಿಟ್ಟು ಇವಾಗ ರೆಸ್ಟ್ ಮಾಡ್ತೀನಿ. ಆಮೇಲೆ ಸ್ವಲ್ಪ ಹೊತ್ತು ಆದಮೇಲೆ ಓದ್ಕೊಳ್ಳೋಕ್ಕೆ ಸ್ಟಾರ್ಟ್ ಮಾಡಬೇಕು. ಅಲ್ಲಿವರೆಗೂ ಸ್ವಲ್ಪ ರೆಸ್ಟು. ಅದಾದಮೇಲೆ ಸ್ಟಾರ್ಟ್ ಮಾಡ್ತೀನಿ ಓದೋಕ್ಕೆ. ಇವತ್ತೇನು ಅಂಗಡಿ ತೆಗ್ದಿರಲಿಲ್ಲ, ಕ್ಲೋಸ್ ಇವತ್ತು ಅಂಗಡಿ. ಇಬ್ಬರು ಹಿಂಸೆ ಇಡ್ತಾರೆ ಇಬ್ಬರು ನನಗೆ. ಸುಮ್ಮನೆ ಒಂದು ಸತಿ ಬರಲ್ಲ ಮಾಡಿ. ಇವಾಗ ಹೇಳಿ ಹೇಳು. ಇನ್ನಿಂದ ಬರಬೇಡ, ಹೇಳು. ಬ್ಲಾಗ್ ಮಾಡ್ತಿ ಬರ್ಬೇಡ, ಹಿಂಗೆ ಹೇಳು. ಅಲ್ಲೇ ಹೇಳು. ಇವತ್ತು ಊಟ ಆಯಿತು. ಬೆಳಗ್ಗೆ ಫುಲ್ಲು ಬಿಸಿಲು ಇತ್ತು. ಕ್ರಿಕೆಟ್ ಆಡೋಕ್ಕೆ ನಾನು ನಮ್ಮ ಅಣ್ಣ ಹೋಗ್ಲಿಲ್ಲ. ಮಾಮ ನಾನು ಮಾಡಕ್ ಬಿಟ್ರೆ ನೀನು ಹೇಳ, ನಿನ್ನ ಪಾಡಿಗೆ ನೀನು ಹೇಳು. ಅದಕ್ಕೆ ಇವತ್ತು ಕ್ರಿಕೆಟ್ ಆಡಕ್ಕೆ ಹೋಗಕ್ ಆಗ್ಲಿಲ್ಲ. ಕೈಯೆಲ್ಲ ಆಗ್ತಿದೆಲ್ಲ ಮೂಗಲ್ಲಿ. ಮಾಡು ಮಾಡಲ್ಲ ತಾನೆ. ನಡೀರಿ, ಜಾಗ ಖಾಲಿ ಮಾಡಿ ಇಬ್ರು. ಸಾಕಿಬ್ರು ಮಾಡಿದ್ ಸಾಕು ವ್ಲಾಗ್ ಅಷ್ಟೇ. ನಡೀರಿ ಇಬ್ರು. ನಾನು ಮಾಡ್ಕೊತೀನಿ. ಏನು ಬೇಡ, ನಾನು ಮಾಡ್ಕೊತೀನಿ. ನಡೀರಿ, ನೀವಿಬ್ರು ಮಾಡಬೇಡಿ, ನಾನು ಮಾಡ್ತೀನಿ. ಫೋನ್ ತಳಿ ಫೋನ್ ತಗೊಂಡು ನೀವಿಬ್ರು ಮಾಡಿರಿ. ಹಿಂಸೆ ಇಡ್ತಾವ್ರೆ ನನಗೆ ಆಗ್ಲಿಂದ. ವ್ಲಾಗ್ನ ನೀನು ಹೋದ್ರೆ ಸರಿ, ಇಲ್ಲ ಅಂದ್ರೆ ನಿನ್ಗೆ ಹೊಡಿತೀನಿ ನಾನು ನಿಜ. ಅಶ್ವಿನಿ ಹ್ಞೂ ಸರಿ ಆಯಿತು, ನಡೀರಿ.
ಇವಾಗ ಜಸ್ಟ್ ಹೋಗ್ಬಿಟ್ಟು ಮಲಗಬೇಕು. ಫುಲ್ ಹಿಂಸೆ ಇಟ್ಬಿಡ್ತಾರೆ ನನಗಂತೂ. ವ್ಲಾಗ್ ಮಾಡೋಕ್ಕೆ ಬಿಡ್ತಾಯಿಲ್ಲ, ಏನು ಮಾಡೋಕ್ಕೆ ಬಿಡ್ತಾಯಿಲ್ಲ. ಇವಾಗ ಅದಕ್ಕೋಸ್ಕರನೇ ಸೆಕೆಂಡ್ ಡೇ ಮೋಟಿವೇಶನ್ ಕೊಡೋಣ ಅನ್ಕೊಂಡೆ. ಬಟ್ ಅಲ್ಲಿ ಮೋಟ್ರ್ ಆನ್ ಆಗಿಬಿಟ್ಟೈತೆ. ಏನಿಲ್ಲ, ಇವಾಗ ಹೋಗ್ಬಿಟ್ಟು ಮಲ್ಕೋಬೇಕು ಅಷ್ಟೇ. ಸೆಕೆಂಡ್ ಡೇ ಮೋಟಿವೇಶನ್ ಅಷ್ಟೇ. ನೀಟಾಗಿ ಹೋಗ್ಬಿಟ್ಟು ಈಗ ಪಾಚ್ಕೋಬೇಕು. ಗುಡ್ ಮೋಟಿವೇಶನ್ ಇದು. ಹಂಗೇನಿಲ್ಲ. ವ್ಲಾಗೆಲ್ಲ ಹಿಂಸೆ ಆಗ್ಬಿಟ್ಟಿದೆ ಗೈಸ್ ನನಗೂ. ಒಂದು ನಿಮಿಷ ಇರಿ, ಅದು ಓದ್ಕೊಂಬತ್ತೀನಿ ಏನೇನು ಹೇಳಬೇಕು ಅಂತ. ಅದೆಲ್ಲ ನೀಟಾಗಿ ಓದ್ಕೊಂಬಂದ್ಬಿಟ್ಟು ಏನೇನು ಹೇಳ್ಬೇಕಂತೆಲ್ಲ ನೀಟಾಗಿ ಇವಾಗ ಓದ್ಬಿಟ್ಟು ಆಮೇಲೆ ಮೋಟಿವೇಶನ್ ಮಾಡ್ಕೊತೀನಿ. ಮೋಟಿವೇಶನ್ ಕಲ್ತ್ಕೊಂಡ್ಬಂದಿದ್ದೀನಿ. ಏನು ಗೊತ್ತಾ, ವ್ಲಾಗ್ ಮಾಡೋದು ಬಿಡಬಾರ್ದು ಅನ್ನೋದೇ ಮೋಟಿವೇಶನ್ ಕಲ್ತ್ಕೊಂಡ್ಬಂದಿರೋದು. ಇವಾಗ ಏನಿಲ್ಲ, ಬೆಳಿಗ್ಗೆನೇ ವ್ಲಾಗ್ ಮಾಡಿರಲಿಲ್ಲ. ಸ್ವಲ್ಪ ಸಂಜೆಯಲ್ಲಿ ನಮ್ಮ ಹುಡುಗ ಸಿಕ್ಕಿದ್ದ, ಅವನ ಜೊತೆ ಒಂದು 5-10 ನಿಮಿಷ ವ್ಲಾಗ್ ಮಾಡಿದೆ ಅವನ ಜೊತೆ. ಅದಾದಮೇಲೆ ಮಾಡಲಿಲ್ಲ. ಅದಾದಮೇಲೆ ಮನೇಲಿ ಮಾಡೋಣ ಈಚೆ ಹೋಗ್ಬಿಟ್ಟು ಅಂದ್ಕೊಂಡೆ. ಬಟ್ ಈಚೆನೂ ಹೋಗಲಿಲ್ಲ, ಬಂದೆ ಡೈರೆಕ್ಟಾಗಿ. ಬೆಡ್ಶೀಟ್ ಎಲ್ಲ ಆ ಕಡೆಗೆ ಹೋಗ್ಬಿಟ್ಟೈತೆ. ಅದನ್ನೆಲ್ಲ ಸರಿ ಮಾಡಿಬಿಟ್ಟು ಮಗ ಅಷ್ಟರಲ್ಲಿ ಇಷ್ಟವಾಗಾಯಿತು. ಇದೆಲ್ಲ ಅಕ್ಕೆ ಕಡೆಗೂ ಹೋಗ್ಬಿಟ್ಟೈತೆ. ಅದು ಅಲ್ಲಿ ನೋವು ಮಾತ್ರ ಐತೆ, ಅದೊಂದು ತಾಬೇಕಾಗಿ. ಯಾಕೋ ಮೊನ್ನೆಯಿಂದ ಮತ್ತೆ ಅಲ್ಲಿ ನೋವು ಸ್ಟಾರ್ಟ್ ಆಗಿಬಿಟ್ಟೈತೆ. ಇವಾಗ ಏನಿಲ್ಲ, ರೆಸ್ಟ್ ಮಾಡೋದೇ ನಮ್ಮ ಕೆಲಸ. ಅಂತೂ 6 ನಿಮಿಷ 8 ನಿಮಿಷ ವೀಡಿಯೋ ಮಾಡೋಷ್ಟರಲ್ಲಿ ಸಾಕಾಗೋಯ್ತದೆ. ಇವತ್ತು ಎಕ್ಸಾಮ್ ಮುಗಿಸ್ಕೊಂಡು ಇವತ್ತು ಕಾಲೇಜ್ ಸ್ಟೋರಿ ಹೇಳ್ತೀನಿ. ಬೆಳಗ್ಗೆ ಅರ್ಜೆಂಟಲ್ಲಿ ಎದ್ಬಿಟ್ಟು ಹೋದೆ ಇವತ್ತು ಎಕ್ಸಾಮ್ಗೆ. ಅದಕ್ಕೆ ಎಷ್ಟು ಗಂಟೆಲಿ ಗೊತ್ತಾ, 8:15ಗೆ 8:15 ಎಕ್ಸಾಮ್ಗೆ 8:15ಗೆ ರೆಡಿ ಆಗಿಬಿಟ್ಟು ಹೋಗಿದ್ದೀನಿ. ಅದು ಅರ್ಜೆಂಟಲ್ಲಿ ಹೋಗಿ ಅಲ್ಲಿ ಹೋಗ್ಬಿಟ್ಟು ಪೆನ್ ನೋಡಿದ್ರೆ ಪೆನ್ಗಿನ್ ಇರಲಿಲ್ಲ ಜೇಬಲ್ಲಿ. ಪೆನ್ನೆಲ್ಲ ಹೊಡಿಕೊಂಡು ಹಾಲ್ ಟಿಕೆಟು ಅದೆಲ್ಲ ತಗೊಂಡು ಹೋಗಿ ಬರೆದು ಬಂದು ಮಧ್ಯಾಹ್ನ ಬಂದು ವ್ಲಾಗ್ ಸ್ಟಾರ್ಟ್ ಮಾಡೋಣ ಅಂದ್ಕೊಂಡೆ. ಅಷ್ಟಲ್ಲಿ ಬಂದು ಟಪಕ್ಕಂದ ಮಲ್ಕೊಂಡೆ, ರೆಸ್ಟು. ಆಮೇಲೆ 6 ಗಂಟೆಗೆ ಮಾಡೋಣ ಬಿಡು ಅಂದ್ಕೊಂಡೆ. 6 ಗಂಟೆಗೆ ಬಂದು ಮಾಡೋಣ ಅಂತೀನಿ, ಅಲ್ಲೇ 8 ಗಂಟೆ ಆಗಿಬಿಟ್ಟೈತೆ. ಮತ್ತೆ 8 ಗಂಟೆಗೆ ಮಾಡೋಣ ಅಂದ್ಕೊಂಡಿದ್ದೀನಿ, ಈಗ ಅಲ್ಲೇ 11 ಗಂಟೆ ಆಗಿಬಿಟ್ಟೈತೆ. ಈಗ 11 ಗಂಟೆಗೆ ಮಾಡ್ತಾಯಿದ್ದೀನಿ. ಮತ್ತೆ ಬಿಟ್ಟರೆ ಒಂದೇ ಒಂದು ದಿನ ಏನಾದರೂ ನಾನು ಮಿಸ್ ಆಗಿಬಿಟ್ರೆ ಹೋಯ್ತು, ಅದು ಅಷ್ಟೇ. ಅವತ್ತಿಂದ ಮುಗೀತಿನ ಯಾವುದೇ ಕಾರಣಕ್ಕೂ ನಾನು ಮಾಡಲ್ಲ ಅನ್ನೋದು ನನಗೆ ಚೆನ್ನಾಗಿ ಗೊತ್ತು. ಅದಕ್ಕೋಸ್ಕರನೇ ಫೋಕಸ್ ಆಗಿ ಇಲ್ಲ ಮಾಡಲೇಬೇಕು ಅಂತ ಮಾಡ್ತಾಯಿದ್ದೀನಿ. ಏನಪ್ಪ ಒಂದು ಪ್ರಾಬ್ಲಮ್ ಅಂದರೆ ಎಲ್ಲೂ ಒಯ್ದಲ್ಲ, ಅದೇ ದೊಡ್ಡ ಪ್ರಾಬ್ಲಮ್ ಆಗ್ಬಿಟ್ಟೈತೆ ನನಗೆ. ಎಲ್ಲಾದರೂ ಹೋಗ್ಬಿಟ್ಟು ಬಂದರೆ ಒಂಥರ ಚೆನ್ನಾಗಿರೋದು. ಅವಾಗ ಒಂಚೂರು ವ್ಲಾಗ್ ಆದರೂ ಆಗೋದು. B.Pharmಲ್ಲಿದ್ದಾಗ ಒಂದು ಸ್ವಲ್ಪ ಅಲ್ಲಿ ಇಲ್ಲಿ ಹೋಗಿವೆ ಸ್ವಲ್ಪ ವ್ಲಾಗ್ಗಳು ಬರೋದು. ಈಗ ಕಾಲೇಜು ಮನೆ ಇನ್ನೆಲ್ಲೂ ಹೋಯ್ತಾಯಿಲ್ಲ. ಅದಕ್ಕೋಸ್ಕರ ಸ್ವಲ್ಪ ವ್ಲಾಗು ಲ್ಯಾಗ್ ಆಗಿಬಿಟ್ಟೈತೆ. ನನಗೆ ಅನಿಸ್ತಾಯಿದ್ದದು ಲ್ಯಾಗ್ ಆಗೈತೆ ಅಂತ. ಬಟ್ ಆದರೂ ಏನು ಮಾಡೋಣ, ಮಾಡಲೇಬೇಕಲ್ಲ. ಲ್ಯಾಗ್ ಆದರೆ ಬಿಟ್ಬಿಡೋಕ್ಕಾಗಲ್ಲ. ಅದಕ್ಕೆ ಮಾಡ್ತಾಯಿದ್ದೀನಿ ಸುಮ್ಮನೆ. ಇವಾಗ 8 ನಿಮಿಷಕ್ಕೆ ಐಡಿಯಾ ಹುಡುಕ್ತಾ ಇದ್ದೀನಿ ನಾನು. 8 ನಿಮಿಷಕ್ಕೆ ಅದರಲ್ಲಿ ಅಲ್ಲೇ 4 ನಿಮಿಷ ಆಗಲೇ ಮಾಡಿಬಿಟ್ಟಿದ್ದೀನಿ. ಇನ್ನು ಸ್ವಲ್ಪ ಅಷ್ಟೇ, ಸ್ವಲ್ಪನೂ ಮುಗಿಸಾಯ್ತಿನೇನು ಮಲಗೋದು. ಇನ್ನೇನು 2 ನಿಮಿಷದಲ್ಲಿ ನೀವು ಈ ವಿಡಿಯೋ ಹಿಂಗೆ ಸ್ಕ್ರೋಲ್ ಮಾಡೋಷ್ಟಲ್ಲಿ ಹಿಂಗೆ ಟಕ್ಕನ್ನಷ್ಟಲ್ಲಿ ಬಾಯ್ ಗೈಸ್ ಅಂತ ಹಾಕಿರ್ತೀನಿ ವಿಡಿಯೋಗೆ ಲಾಸ್ಟಿಗೆ. ವಿಡಿಯೋ ಇಷ್ಟ ಲೈಕ್ ಮಾಡಿ, ಚಾನಲ್ಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್. ಬೈ ಜೈ ಶ್ರೀ ಕೃಷ್ಣ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಟೇಕ್ ಕೇರ್.